ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಐಪಿಎಸ್ ಅಧಿಕಾರಿ ಡಿ ರೂಪಾ ಮೌದ್ಗಿಲ್ ಸಂಘರ್ಷಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ರಾಜ್ಯ ಸರ್ಕಾರ ಇಬ್ಬರನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಯಾವುದೇ ಸ್ಥಳ ನಿಯುಕ್ತಿ ಮಾಡದೆ ವರ್ಗಾವಣೆ ಮಾಡಲಾಗಿದೆ. ರೂಪಾ ಪತಿ ಮುನೀಶ್ ಮೌದ್ಗಿಲ್ರನ್ನ ಡಿಪಿಆರ್ ಪ್ರಧಾನ ಕಾರ್ಯದರ್ಶಿಯಾಗಿ ವರ್ಗಾವಣೆ ಮಾಡಲಾಗಿದೆ. ಕಳೆದ ಕೆಲವು ದಿನಗಳಿಂದ ಇಬ್ಬರು ಅಧಿಕಾರಿಗಳ ನಡುವಣ ಸಂಘರ್ಷ ತಾರಕಕ್ಕೇರಿತ್ತು. ರೋಹಿಣಿ ಸಿಂಧೂರಿ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಜೊತೆ ಸಂಧಾನಕ್ಕೆ ತೆರಳಿದ್ದರು ಎಂಬ ಬಗ್ಗೆ ವರದಿಯಾದ ಬೆನ್ನಲ್ಲೇ ಅವರ ವಿರುದ್ಧ ಡಿ ರೂಪಾ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು. ನಂತರ ಪ್ರಕರಣ ರಾಜಕೀಯ ವಲಯದಲ್ಲಿಯೂ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಡಿಕೆ ರವಿ ಸಾವಿನ ಸಿಬಿಐ ರಿಪೋರ್ಟ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಡಿ ರೂಪಾ ತಮ್ಮ ಆರೋಪಗಳಲ್ಲಿ ಡಿಕೆ ರವಿ ಸಾವಿನ ಬಗ್ಗೆ ಸಿಬಿಐ ರಿಪೋರ್ಟ್ನಲ್ಲಿರುವ ಅಂಶವನ್ನ ಪ್ರಸ್ತಾಪಿಸಿದ್ರು. ಡಿಕೆ ರವಿ ತೊಂದರೆ ಕೊಡ್ತಿದ್ರೆ ನಂಬರ್ ಯಾಕೆ ಬ್ಲಾಕ್ ಮಾಡಲಿಲ್ಲ ಅಂತ ಡಿ ರೂಪಾ ಪ್ರಶ್ನಿಸಿದ್ರು. ಇದೀಗ ಡಿ ರೂಪಾಗೆ ವಕೀಲ ಸೂರ್ಯ ಮುಕುಂದರಾಜ್ ಬೆಂಬಲ ನೀಡಿದ್ದಾರೆ. ರೋಹಿಣಿ ಮೇಲೆ ಆತ್ಮಹತ್ಯೆ ಪ್ರಚೋದನೆ ದಾಖಲಾಗಬೇಕಿತ್ತು ಅಂತ ಹೇಳಿದ್ದಾರೆ. 2015ರಲ್ಲೂ ಕೂಡ ಡಿಕೆ ರವಿ ಅವರಿಗೆ ಕಳಿಸಿರೋದು. ಸಿಬಿಐ ರಿಪೋರ್ಟ್ ನಲ್ಲಿ ಡಿಕೆ ರವಿ ಅವರು ಮತ್ತಷ್ಟು ಹೇಳ್ತಾ ಹೋಗ್ತಾರೆ. ಅವರ ಮತ್ತೆ ರೋಹಿಣಿ ಸಿಂಧೂರಿ ನಡುವೆ ಇದ್ದಂಥ ಸಂಬಂಧಗಳು ಡಿಕೆ ರವಿ ಮತ್ತೆ ರೋಹಿಣಿ ಸಿಂಧೂರಿ ಅವರ ಪತಿ ನಡುವೆ ವಾಗ್ವಾದ ಆಗಿ ಅದು ಮಾರನೇ ದಿವಸ ಬೆಳಗ್ಗೆ ಅವ್ರಿಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರೇರಣೆ ಕೊಟ್ಟಿದೆ. ಸೊ ಅದರಲ್ಲಿ ಸಂಪೂರ್ಣವಾದಂಥ ಉಲ್ಲೇಖ ಇದೆ. ಸಿಬಿಐ ರಿಪೋರ್ಟು ಕೇವಲ 40 ಪುಟಗಳಿರುವಂಥದ್ದು. ಸುಧೀರ್ ಮತ್ತು ರೋಹಿಣಿ ಸಿಂಧೂರಿ ಅವರ ಒಂದು ಮಾತಿನ ಪ್ರಭಾವದಿಂದಾಗಿ, ಅವರ ನಡವಳಿಕೆಯಿಂದಾಗಿ ಡಿಕೆ ರವಿ ಅವರು ಮಾನಸಿಕವಾಗಿ ನೊಂದು ಸೂಸೈಡನ್ನು ಮಾಡಿಕೊಂಡ್ರು ಅಂತ. ಸರ್ಕಾರ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ರೋಹಿಣಿ ಸಿಂಧೂರಿ ಅವ್ರನ್ನ ಅವತ್ತು ವಿಚಾರಣೆ ಮಾಡಿದರೆ, ಅವತ್ತು FIR ಮಾಡಿದಿದ್ರೆ ಡಿಕೆ ರವಿ ಅವರ ಸಾವಿಗೆ ಯಾರು ಕಾರಣ ಅಂತ ನೇರವಾಗಿ ಗೊತ್ತಾಗ್ತಾ ಇತ್ತು. ಹಾರೋಹಳ್ಳಿ ನೂತನ ತಾಲೂಕು ಉದ್ಘಾಟನೆ ಸಮಾರಂಭ ಸಚಿವ ಅಶ್ವತ್ಥ ನಾರಾಯಣ್ ಹಾಗೂ ಜೆಡಿಎಸ್ ಶಾಸಕಿ ಅನಿತಾ ಕುಮಾರಸ್ವಾಮಿ ಮಾತಿನ ಜಟಾಪಟಿಗೆ ಸಾಕ್ಷಿಯಾಯಿತು. ತಾಲೂಕು ರಚನೆಗೆ ಬಿಜೆಪಿ ಸರ್ಕಾರ ಸಾಕಷ್ಟು ಶ್ರಮಿಸಿದೆ ಅಂತ ಅಶ್ವತ್ಥ ನಾರಾಯಣ್ ಹೇಳಿದರು. ನದಿ ಮೂಲದ ನೀರನ್ನು ಕೊಟ್ಟಿರುವಂತದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ರಾಮನಗರ ನಗರಕ್ಕೆ 450 ಕೋಟಿ ರೂಪಾಯಿಯ ಕುಡಿಯುವ ನೀರಿನ ಯೋಜನೆ. ಹೌದು, ಆಯ್ತು, ನೀವು ಮಾತಾಡ್ತಾ ಹೇಳಿರಂತೆ ಮೇಡಮ್, ನೀವು ಮಾತಾಡ್ತಾ ಹೇಳಿರಂತೆ. ಆಯ್ತು, ಕುಡಿಯೋ ನೀರಿಗೆ ಯೋಜನೆಗೆ ಎಲ್ಲಿಂದ ನೀರು ತಂದು ಕೊಡ್ತೀರಾ ಅಂತ ಕೇಳಿದವರು ಇದ್ದಾರೆ. ಅದಕ್ಕೆ ಎಲ್ಲಿಂದ ಬರ್ತಿದೆ, ಹೇಗೆ ಮಾಡ್ತೀವಿ ಅಂತ ಮಾಡಿ ತೋರಿಸಿರೋದು ನಮ್ಮ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀವಿ. ಆಯ್ತು, ಘೋಷಣೆ ಮಾಡ್ತೀವಿ, ನಾವು ತುಂಬಾ ಘೋಷಣೆ ಮಾಡ್ತಿರ್ತೀವಿ. ನಾವು ಘೋಷಣೆ ಮಾಡಿದ ಒಂದು ಭಾಗ ಕಾರ್ಯರೂಪಕ್ಕೆ ಮಧ್ಯಪ್ರವೇಶಿಸಿದ ಅನಿತಾ ಕುಮಾರಸ್ವಾಮಿ ತಾಲೂಕು ರಚನೆಗೆ ನಾನು ಶ್ರಮಿಸಿದ್ದು ಅಂತ ಹೇಳಿದ್ರು. ಜೊತೆಗೆ ಕೆಲವು ದಾಖಲೆಗಳನ್ನು ಪ್ರದರ್ಶಿಸಿದ್ರು. ಅಶ್ವತ್ಥ ನಾರಾಯಣ್ ಬರೀ ಬುರುಡೆ ಬಿಡ್ತಾರೆ ಅಂತ ಅನಿತಾ ಕಿಡಿಕಾರಿದ್ರು. ಯೋಜನೆ ಏನಿದೆ ಅದು ಕುಮಾರಸ್ವಾಮಿ ಅವ್ರ ಕಾಲದಲ್ಲೇ ಆಗಿ ಮುಕ್ಕಾಲು ಎಲ್ಲ ಮುಗಿದೋಗಿದೆ. ಅವ್ರದ್ದು ದಾವಣಗೆರೆ ಪ್ರೋಗ್ರಾಮ್ ಫಿಕ್ಸ್ ಆಗಿದ್ರಿಂದ ಅವರು ಬರೋದಕ್ಕಾಗ್ಲಿಲ್ಲ. ಅವ್ರು ಬಂದಿದ್ರೆ ಯಾರು ಮಾತಾಡಕ್ ಆಗ್ತಿರ್ಲಿಲ್ಲ. ಇಲ್ಲಿ ನನಗೆ ಸುಳ್ಳು ಹೇಳಕ್ ಬರಲ್ಲ. ನನಗೆ ಗೊತ್ತಿರೋದು ಅಭಿವೃದ್ಧಿ 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 ಅಷ್ಟೇ. ಕೆಲಸ ಮಾಡೋದಷ್ಟೇ ಗೊತ್ತಿರೋದು ನನಗೆ. ಬಹಳಷ್ಟು ಜನ ಹೇಳಿದ್ದಾರೆ ನೀವು ಕೆಲಸ ಬಹಳಷ್ಟು ಮಾಡಿದಿರಿ, ಆದ್ರೆ ಪ್ರಚಾರ ತಗೊಳಕ್ ಹೋಗ್ಲಿಲ್ಲ ಅಂತ. ಸತ್ಯ, ಅದು ಸತ್ಯ. ನಮ್ ಜನತೆ ಅರ್ಥ ಮಾಡ್ಕೋತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಬರೀ ಇದು ಉರುಳೆ ಕೊಚ್ಕೊಳ್ಳೋದನ್ನ ನಿಲ್ಲಿಸ್ಬೇಕು. ಮಲ್ಲೇಶ್ವರಂಗೆ ಹೋಗಿ ಮಾಡ್ಲಿ ಅಭಿವೃದ್ಧಿ. ಶಿವಮೊಗ್ಗದಲ್ಲಿ ಪಂಚರತ್ನ ಯಾತ್ರೆ ಭರ್ಜರಿಯಾಗಿ ನಡೀತಾ ಇದೆ. ಭದ್ರಾವತಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಾಜಿ ಸಿಎಂ HDKಗೆ ಡಿಫರೆಂಟ್ ಹಾರಗಳನ್ನು ಹಾಕಿ ಸ್ವಾಗತಿಸಿದರು. ಕಲ್ಲಂಗ ಡಿ, ಬಿಸ್ಲರಿ ಬಾಟಲ್, ರೆಡ್ ರೋಸ್, ಅಡಿಕೆ ತಟ್ಟೆ, ವಿವಿಧ ಹೂವು ಹಾಗೂ ಎಲೆ ಅಡಿಕೆಯ ಬೃಹತ್ ಹಾರಗಳನ್ನು ಹಾಕಿದ್ದಾರೆ. ಇನ್ನು ನಾಳೆ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚರತ್ನ ಯಾತ್ರೆ ನಡೆಯಲಿದೆ. ಮಂಗಳೂರಿನ ಉಳ್ಳಾಲ ನಗರಸಭೆಯಲ್ಲಿ ಕಿವಿ ಮೇಲಿನ ಹೂವಿಟ್ಟು ಕಾಂಗ್ರೆಸ್ ಬಜೆಟ್ ಅನ್ನ ಜೆಡಿಎಸ್ ಅಣುಕಿಸಿದೆ. ಈ ವೇಳೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸದಸ್ಯರ ನಡುವೆ ನೂಕಾಟ ತಳ್ಳಾಟ ನಡೆದಿದೆ. ಉಳ್ಳಾಲ ನಗರಸಭೆಯ 2023-24ನೇ ಸಾಲಿನ ಬಜೆಟ್ ಮಂಡನೆ ವೇಳೆ ಬಜೆಟ್ ವಿರೋಧಿಸಿ ಜೆಡಿಎಸ್ ಕೌನ್ಸಿಲರ್ಗಳು ಅಣಕಿಸಿದ್ದಾರೆ. ಕಾಂಗ್ರೆಸ್ನ ಅಸ್ತ್ರವನ್ನೇ ಜೆಡಿಎಸ್ ಸದಸ್ಯರು ಪ್ರಯೋಗ ಮಾಡಿದ್ದಾರೆ.
ಅಧ್ಯಕ್ಷೆ ಚಿತ್ರಕಲಾ ಗಲಾಟೆಯ ಮಧ್ಯೆಯೇ ಸಭೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಈ ವೇಳೆ ಎಸ್ಡಿಪಿಐ ಸದಸ್ಯ ಸಭೆ ಪೂರ್ಣಗೊಂಡಿಲ್ಲ ಎಂದಾಗ ಮತ್ತೆ ಗದ್ದಲ ಶುರುವಾಗಿದೆ. ಎಸ್ಡಿಪಿನ ಅಸ್ಗರ್ ವಿರುದ್ಧ ಕಾಂಗ್ರೆಸ್ ಸದಸ್ಯರು ಕಿಡಿಕಾರಿದರು. ಚಾಮರಾಜನಗರದ ಹನೂರಿನಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ನಡೆಯಿತು. ಈ ವೇಳೆ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ದಾರೆ. ಸಿದ್ದರಾಮಯ್ಯನೇ ನಮ್ಮ ನಾಯಕ, ಅವರು ಇಡೀ ರಾಜ್ಯಕ್ಕೆ ಅನ್ನದಾತ ಅಂತ ಹೇಳಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯನ ಮುಗಿಸಿ ಎಂದ ಅಶ್ವತ್ಥ ನಾರಾಯಣ್ ವಿರುದ್ಧವೂ ಡಿಕೆಶಿ ಗುಡುಗಿದ್ರು. ಅಶ್ವತ್ಥ ನಾರಾಯಣ್ ವಿರುದ್ಧ ಇನ್ನೂ ಸರ್ಕಾರ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನಿಸಿದ್ರು. ಹಂಗೆ ನಮ್ಮ ನಾಯಕ, ಈ ರಾಜ್ಯಕ್ಕೆ ಅನ್ನದಾತ, ಈ ರಾಜ್ಯಕ್ಕೆ ಸೇವೆ ಮಾಡಿದಂತ ಸಿದ್ದರಾಮಯ್ಯನವ್ರನ್ನ ಒಬ್ಬ ಮಂತ್ರಿ ಕೊಲೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಇನ್ನ ಈ ಸರ್ಕಾರ, ಈ ಪೊಲೀಸರು, ಈ ಹೋಮ್ ಮಿನಿಸ್ಟರ್ ಇನ್ನ ಅವನ ಮೇಲೆ ಕೇಸ್ ರಿಜಿಸ್ಟರ್ ಮಾಡದೆ ಅವನ್ನ ಬಂಧನ ಮಾಡಿಲ್ಲ. ಇವತ್ತು ನಾವು ನೀವೆಲ್ಲ ಹೋರಾಟ ಮಾಡಬೇಕು ಅಂತ. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಹೆಚ್ಚು ವಿತರಣೆ ಮಾಡುವವರಿಗೆ ಟಿವಿ ಗಿಫ್ಟ್ ಕೊಡೋದಾಗಿ ಪ್ರಜಾಧ್ವನಿ ಯಾತ್ರೆಯಲ್ಲಿ ಡಿಕೆಶಿ ಘೋಷಣೆ ಮಾಡಿದ್ದಾರೆ. ಇದೇ ವೇಳೆ ಬಿಜೆಪಿ ದಳದವರು ದುಡ್ಡು ಕೊಟ್ರೆ ಬೇಡ ಅನ್ಬೇಡಿ, ದುಡ್ಡು ಇಸ್ಕೊಂಡು ಕಾಂಗ್ರೆಸ್ಗೆ ವೋಟ್ ಹಾಕಿ, ಈ ಕೈಬಲ ಪಡಿಸಿ, ಕೈ ಜೋಡಿಸಿ ಅಂತ ಮತದಾರರಿಗೆ ಹೇಳಿದ್ದಾರೆ. 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಚಿಕ್ಕಮಗಳೂರು, ಹಾಸನದಲ್ಲಿ ಮತಬೇಟೆ ಮಾಡಿದರು. ಎಲೆಕ್ಷನ್ ಬಿಸಿ ನಡುವೆಯೂ ಬೇಲೂರಿನ ಚೆನ್ನಕೇಶವ ದೇವಾಲಯಕ್ಕೆ ಭೇಟಿ ನೀಡಿದರು. ಚೆನ್ನಕೇಶವ ದೇವಸ್ಥಾನದ ಮುಂಭಾಗ ನಡ್ಡಾ ಪೋಸ್ ನೀಡಿದರು. ಮಂಗಳೂರು ನಗರದ ಬಿಜೈನಲ್ಲಿ ಆಟೋ ಮತ್ತು ಬೈಕ್ ಮಧ್ಯೆ ಡಿಕ್ಕಿಯಾಗಿ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಹೆಲ್ಮೆಟ್ ಇಲ್ಲದ ಬೈಕ್ ಚಲಾಯಿಸಿದ್ದೇ ಸವಾರ ಜೀವಕ್ಕೆ ಕುತ್ತಾಗಿತ್ತು ಅಂತ ಹೇಳಲಾಗ್ತಾ ಇದೆ. ವೇಗವಾಗಿ ಬಂದ ಆಟೋ ಚಾಲಕನ ನಿರ್ಲಕ್ಷ್ಯದಿಂದ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬಿಬಿಎಂ ತೃತೀಯ ವರ್ಷದ ವಿದ್ಯಾರ್ಥಿ ಕವನ್ ಆಳ್ವ ಮೃತ ದುರ್ದೈವಿಯಾಗಿದ್ದಾನೆ. ಹೆಲ್ಮೆಟ್ ಇಲ್ಲದ ಕಾರಣ ತಲೆಯ ಭಾಗಕ್ಕೆ ಪೆಟ್ಟು ಬಿದ್ದು ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈ ಘಟನೆ ಸಂಬಂಧ ಕದ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಸ ಜೆಸಿಬಿ ಎಂದು ನಂಬಿಸಿ ಸೆಕೆಂಡ್ ಹ್ಯಾಂಡ್ ಜೆಸಿಬಿ ಮಾರಾಟ ಮಾಡಿ ವಂಚಿಸಿದ್ದಾರೆಂದು ಪ್ರತಿಭಟನೆ ಮಾಡಿರೋ ಘಟನೆ ಕೋಲಾರದಲ್ಲಿ ನಡೆದಿದೆ. ನಗರದ ಆರ್ಎನ್ಎಸ್ ಜೆಸಿಬಿ ಕಂಪನಿ ಬಳಿ ನವೀನ್ ಕುಮಾರ್ ಅನ್ನೋರು ಪ್ರತಿಭಟನೆ ನಡೆಸಿದ್ದಾರೆ. 2022 ಏಪ್ರಿಲ್ನಲ್ಲಿ 33 ಲಕ್ಷ ಕೊಟ್ಟು ಜೆಸಿಬಿ ಖರೀದಿ ಮಾಡಿದ್ರು. ಆದರೆ ಎಂಜಿನ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಂಡುಬಂದಿದ್ದು, ಆ ಬಗ್ಗೆ ಎಷ್ಟು ಬಾರಿ ಕಂಪನಿಯವರಿಗೆ ದೂರು ನೀಡಿದ್ರೂ ಸಮಸ್ಯೆ ಬಗೆಹರಿಸಿಲ್ಲ. ಹೀಗಾಗಿ ಜೆಸಿಬಿ ವಾಹನ ವಾಪಸ್ ತೆಗೆದುಕೊಳ್ಳಿ ಅಂತ ಅಂದ್ರೆ ಕಂಪನಿಯವರು ನಿರ್ಲಕ್ಷ್ಯದ ಉತ್ತರ ಕೊಟ್ಟಿದ್ದಾರೆ. ಹೀಗಾಗಿ ನವೀನ್ ಗ್ರಾಹಕರ ಕೋರ್ಟ್ನಲ್ಲಿ ದೂರು ನೀಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ಚಿಂಚೋಳಿ ಬಸ್ ನಿಲ್ದಾಣದಲ್ಲಿ ಕಳ್ಳತನವಾಗಿದ್ದ ಬಸ್ ಪತ್ತೆಯಾಗಿದೆ. ಈ ಕುರಿತು ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತನಿಖೆ ಕೈಗೊಂಡ ಪೊಲೀಸರು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಬಸ್ ಪತ್ತೆ ಹಚ್ಚಿದ್ದಾರೆ. ತೆಲಂಗಾಣ ರಾಜ್ಯದ ತಾಂಡೂರು ತಾಲೂಕಿನ ಭೂ ಕೈಲಾಸ ತಾಂಡಾದಲ್ಲಿ ಬಸ್ ಪತ್ತೆಯಾಗಿದೆ. ಬೆಳಗ್ಗೆ 3:30 ಸುಮಾರಿಗೆ ಬೀದರ್ ಬಸ್ ಡಿಪೋದ KA 38F971 ಸಂಖ್ಯೆಯ ಬಸ್ ಕದಿಯಲಾಗಿತ್ತು. ಸದ್ಯ ಬಸ್ ಪತ್ತೆ ಮಾಡಿರೋ ಪೊಲೀಸರು ಖದೀಮರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಸರ್ಕಾರ ಗಾಣಿಗ ಸಮುದಾಯಕ್ಕೆ ನಿಗಮ ಮಂಡಳಿ ಘೋಷಣೆ ಮಾಡಿದ ಹಿನ್ನೆಲೆ ಗದಗ ನಗರದಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು. ಹಲವಾರು ವರ್ಷಗಳ ಬೇಡಿಕೆ ಸರ್ಕಾರ ಈಡೇರಿಸಿದ್ದರಿಂದ ನಗರದ ಗಾಂಧಿ ವೃತ್ತದಲ್ಲಿ ಗಾಣಿಗ ಸೇನೆಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದರು. ಜೊತೆಗೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದರು. ಚುನಾವಣೆ ದಿನಾಂಕ ಘೋಷಣೆಯ ಮುನ್ನ ಸಚಿವ ಹಾಲಪ್ಪ ಆಚಾರ್ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಕೊಪ್ಪಳ ಕ್ಷೇತ್ರದಲ್ಲಿ ನಾಳೆ ಮಹಿಳಾ ಸಮಾವೇಶ ಆಯೋಜಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕರಕುಶಲ ವಸ್ತುಗಳ ಮಾರಾಟ ಹಾಗೂ ಪ್ರದರ್ಶನ ಏರ್ಪಡಿಸಿದ್ದಾರೆ. ಕುಕನೂರಿನ ವಿದ್ಯಾನಂದ ಗುರುಕುಲ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಬೃಹತ್ ವೇದಿಕೆ ಸಿದ್ಧಗೊಂಡಿದೆ. ಸಮಾವೇಶದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಲಿದ್ದಾರೆ. ರೋಣ ಶಾಸಕ ಕಳಕಪ್ಪ ಬಂಡಿ ವಿರುದ್ಧ 4 ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಗಜೇಂದ್ರಗಡ ತಾಲೂಕಿನ ಇಟಗಿಯಲ್ಲಿ ಧರ್ಮದೇವತೆ ಚಲನಚಿತ್ರ ರಜತ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿ ನಿರ್ಮಾಪಕ ರವೀಂದ್ರನಾಥ್ ದಂಡಿನ ಕಾರ್ಯಕ್ರಮ ಆಯೋಜಿಸಿದ್ರು. ಶಾಸಕ ಕಳಕಪ್ಪ ಬಂಡಿ ಸಹೋದರ ಹಾಗೂ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸಿದ್ದಪ್ಪ ಬಂಡಿ, ಮುಂಡರಗಿ ಮಂಡಲ ಅಧ್ಯಕ್ಷ ಟಿಕೆಟ್ ಆಕಾಂಕ್ಷಿ ಹೇಮಗಿರೀಶ ಹಾವಿನಾಳ, ಅಂತಪ್ಪ ಸಂಕನೂರು ಹಾಜರಾಗಿದ್ದರು.
ರಾಜಕೀಯ ಸ್ಥಾನಮಾನಕ್ಕಿಂತ ರಾಜ್ಯದ ಜನರು ಅವರ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಇದಕ್ಕಿಂತ ಬೇರೆ ಸ್ಥಾನ ಬೇರೊಂದಿಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಮಾಧ್ಯಮದವರು ಸಿಕ್ಕಾಗಿಲ್ಲ, ಪಕ್ಷದಲ್ಲಿ ಸ್ಥಾನಮಾನ ನೀಡಿಲ್ಲ ಅಂತಾರೆ. ಆದರೆ ರಾಜ್ಯದ ಜನರು ಅವರ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಜನರ ಹೃದಯದ ಸ್ಥಾನಕ್ಕಿಂತ ಪಕ್ಷದ ಸ್ಥಾನಮಾನ ದೊಡ್ಡದಲ್ಲ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಮಾಧ್ಯಮದವರು ಯಾವಾಗಲೂ ಕೂಡ ಒಂದು ಮಾತನ್ನ ಕೇಳ್ತಾ ಇರ್ತಾರೆ, ಏನು ಸರ್ ನಿಮ್ಮ ಪಾರ್ಟಿಲಿ ಯಾವುದೋ ಸ್ಥಾನಮಾನ ಕೊಡಲಿಲ್ಲ ಅಂತೇಳಿ. ನಾನು ಕೂಡ ರಾಜ್ಯದಲ್ಲಿ ಉಪಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರ್ತೇನೆ. ರಾಜ್ಯದಲ್ಲಿ ಎಲ್ಲೇ ಹೋದ್ರು ಕೂಡ ನಮ್ಮ ಯಡಿಯೂರಪ್ಪ ಭಾಗ ಬಂದೇನೆ ಅಂತೇಳಿ ಬಹಳ ಪ್ರೀತಿಯಿಂದ ತಾಯಂದ್ರು ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ. ಯಾವುದೇ ರಾಜಕೀಯ ಸ್ಥಾನಮಾನಕ್ಕಿಂತ ಹೆಚ್ಚಾಗಿ ಈ ನಾಡಿನಲ್ಲಿರ್ತಕ್ಕಂಥ ಜನತೆ ಅವರ ಹೃದಯದಲ್ಲಿ ಸ್ಥಾನವನ್ನು ಕೊಡ್ತಾರಲ್ಲ, ಅದಕ್ಕಿಂತ ಬಹುಶಃ ಯಾವುದೇ ಸ್ಥಾನ. ಯಾದಗಿರಿಯಲ್ಲಿ ಧರ್ಮದಂಗಲ್ ಶುರುವಾಗಿದೆ. 2010ರಲ್ಲಿ ಹತ್ತಿ ಕುಣಿಕೆಗೆ ಹೋಗುವ ರಸ್ತೆಗೆ ಟಿಪ್ಪು ಸುಲ್ತಾನ್ ವೃತ್ತವೆಂದು ನಾಮಕರಣ ಮಾಡಲಾಗಿತ್ತು. ಆದರೆ ಹಿಂದೆ ಇದೇ ವೃತ್ತಕ್ಕೆ ಮಹಮ್ಮದ್ ಅಬ್ದುಲ್ ಕಲಾಂ ಆಜಾದ್ ವೃತ್ತ ಅಂತ ನಿರ್ಣಯ ಮಾಡಲಾಗಿತ್ತು. ಆದರೆ ಅಬ್ದುಲ್ ಕಲಾಂ ವೃತ್ತಕ್ಕೆ 2010ರಲ್ಲಿ ಟಿಪ್ಪು ಹೆಸರನ್ನ ಇಡೋದಕ್ಕೆ ನಿರ್ಣಯ ಮಾಡಲಾಗಿದೆ. ವಾರದೊಳಗೆ ಟಿಪ್ಪು ಸುಲ್ತಾನ್ ವೃತ್ತ ತೆರವುಗೊಳಿಸುವಂತೆ ಜೈ ಛತ್ರಪತಿ ಶಿವಾಜಿ ಸೇನಾ ಸಂಸ್ಥಾಪಕ ಅಧ್ಯಕ್ಷ ಪರಶುರಾಮ ಶೇಗೂರ್ಕರ್ ಎಚ್ಚರಿಕೆ ನೀಡಿದ್ದಾರೆ. ಕೋಮು ಸಂಘರ್ಷಕ್ಕೆ ಕಾರಣವಾಗಿದ್ದ ಪರೇಶ್ ಮೆಸ್ತಾ ಕೊಲೆ ಗಲಭೆಗೆ ಸಂಬಂಧಪಟ್ಟಂತೆ ದಾಖಲಾಗಿದ್ದ ಪ್ರಕರಣವನ್ನು ರಾಜ್ಯ ಸರ್ಕಾರ ಹಿಂಪಡೆದಿದೆ. ಪ್ರಕರಣ ಹಿಂಪಡೆದುಕೊಂಡ ಬಗ್ಗೆ ಸಿಎಂ ಆದೇಶ ಹೊರಡಿಸಿದ್ದಾರೆ. 2017ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಮೀನುಗಾರ ಕುಟುಂಬದ ಪರೇಶ್ ಮೆಸ್ತಾ ಶವ ಅನುಮಾನಾಸ್ಪದವಾಗಿ ಪತ್ತೆಯಾಗಿತ್ತು. ಇದೊಂದು ಕೊಲೆ ಅಂತ ಆರೋಪಿಸಿದ ಬಿಜೆಪಿ ಸೇರಿದಂತೆ ಬಲಪಂಥೀಯ ಸಂಘಟನೆಗಳು ಹತ್ಯೆ ಖಂಡಿಸಿ ಅಂದಿನ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಗಳನ್ನು ನಡೆಸಿದ್ವು. ಅಂದು ಶಿರಸಿಯಲ್ಲಿ ನಡೆದ ಗಲಭೆಗೆ ಸಂಬಂಧಪಟ್ಟಂತೆ 122 ಜನರ ವಿರುದ್ಧ 3 ಪ್ರಕರಣಗಳು ದಾಖಲಾಗಿದ್ವು. ಆ ಕೇಸ್ಗಳನ್ನು ಸರ್ಕಾರ ವಾಪಸ್ ಪಡೆದಿದೆ. ಕಾಡುಗೊಲ್ಲರಿಗೆ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪಟ್ಟಣದ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಕಾಡುಗೊಲ್ಲ ಸಮುದಾಯದ ಸಾವಿರಾರು ಜನ ಭಾಗಿಯಾಗಿದ್ದರು. ಪ್ರತಿಭಟನಾಕಾರರು ಎತ್ತಿನ ಗಾಡಿ ಮೂಲಕ ಬಂದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರಿ ನೌಕರರ ಸಂಘ ಕಾರ್ಯಕಾರಿಣಿ ಸಭೆಯಲ್ಲಿ ಭಾರೀ ಗೊಂದಲ ಏರ್ಪಟ್ಟಿದ್ದು, ಸಭೆಯಲ್ಲಿ ಎನ್ಪಿಎಸ್ ಹೋರಾಟ ಸಂಘಟನೆ ಕೆಲ ಸದಸ್ಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ನಾವು ವೇದಿಕೆಯಲ್ಲಿ ಮಾತನಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಆನಂತರ ಮಾತನಾಡಲು ಅವಕಾಶ ಕೊಡ್ತೀವಿ ಅಂದಿದ್ದಕ್ಕೆ ನೂಕಾಟ ತಳ್ಳಾಟ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ಸರ್ಕಾರಿ ನೌಕರರು ಸರ್ಕಾರಕ್ಕೆ 7 ದಿನಗಳ ಗಡುವು ನೀಡಿದ್ದು ಎನ್ಪಿಎಸ್ ಪಿಂಚಣಿ ಅನುಷ್ಠಾನಕ್ಕೆ ಒತ್ತಾಯಿಸಿದರು. ವಿಧಾನಸಭಾ ಚುನಾವಣೆ ಗೆಲ್ಲಲು ಯಾದಗಿರಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಶರಣಗೌಡ ಕಂದಕೂರರಿಂದ ವಿಭಿನ್ನ ತಂತ್ರ ಮಾಡಿದ್ದಾರೆ. ಯುವ ಮತದಾರರನ್ನ ಸೆಳೆಯೋಕೆ ಸಂವಾದ ಕಾರ್ಯಕ್ರಮ ಆಯೋಜಿಸಿದ್ರು. ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಾಯಕ ಹೇಗಿರಬೇಕು ಅನ್ನೋ ವಿಷಯದೊಂದಿಗೆ ಸಂವಾದ ನಡೆಸಿದ್ರು. ಹುಬ್ಬಳ್ಳಿಯಲ್ಲಿ ಕಿಮ್ಸ್ ವೈದ್ಯರು ಅಪರೂಪದ ಶಸ್ತ್ರಚಿಕಿತ್ಸೆ ನಡೆಸಿ ವ್ಯಕ್ತಿಗೆ ಮರು ಜನ್ಮ ನೀಡಿದ್ದಾರೆ. 54 ವರ್ಷದ ಮಹಿಳೆಯೊಬ್ಬರಿಗೆ ಹೃದಯದ ಮೇಲೆ ಗಡ್ಡೆ ಬೆಳೆದಿತ್ತು. ಇದರಿಂದಾಗಿ ನೀಲವ್ವಗೆ ಕೆಲವೊಮ್ಮೆ ಉಸಿರಾಟವೇ ನಿಂತು ಹೋದಂತಾಗ್ತಾ ಇತ್ತು. ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯದ ಮೇಲಿರೋ ಗಡ್ಡೆ ತೆಗೆಯಲು ಲಕ್ಷಾಂತರ ವೆಚ್ಚವಾಗುತ್ತೆ ಅಂತ ಹೇಳಿದ್ರಂತೆ. ಕೊನೆಗೆ ನೀಲವ್ವ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಹಣವಿಲ್ಲದೆ ಪರದಾಡ್ತಿದ್ದ ನೀಲವ್ವಗೆ ಕಿಮ್ಸ್ ಆಸ್ಪತ್ರೆ ವೈದ್ಯರು ಶಸ್ತ್ರಚಿಕಿತ್ಸೆ ನಡೆಸಿ ಆಕೆಗೆ ಮರುಜೀವ ನೀಡಿದ್ದಾರೆ. ಕಿಮ್ಸ್ ವೈದ್ಯರ ಕಾರ್ಯಕ್ಕೆ ನೀಲವ್ವ ಕೃತಜ್ಞತೆ ಸಲ್ಲಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಸೀರೆ ಪಾಲಿಟಿಕ್ಸ್ ಶುರುವಾಗಿದೆ. ಹನೂರು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ನಿಶಾಂತ್ ಸೀರೆ ಹಂಚಿದ್ದಾರೆ. ನಿಶಾಂತ್ ಭಾವಚಿತ್ರ ಇರುವ ಬ್ಯಾಗ್ನಲ್ಲಿ ಸೀರೆ ಇಟ್ಟು ಹಂಚಲಾಗಿದೆ. ದೇವಾಲಯದ ದಾನಿಗಳಿಂದ ಅಂತ ಹೇಳಿ ನಿಶಾಂತ್ ಅಭಿಮಾನಿಗಳು ಸೀರೆಯನ್ನ ಹಂಚಿದ್ದಾರೆ. ಆದರೆ ನೇರ ರಾಜಕಾರಣ ಮಾಡದೆ ಅಡ್ಡದಾರಿಯಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ಜೆಡಿಎಸ್ ಆರೋಪಿಸಿದೆ. ರಾಜಹಂಸಗಡ ಅಭಿವೃದ್ಧಿ ದಾಖಲೆ ತೋರಿಸಿ ಎಂದಿದ್ದ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸವಾಲಿಗೆ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ ಹಟ್ಟಿಹೊಳಿ ದಾಖಲೆಗಳನ್ನು ಮುಂದಿಟ್ಟು ಖಡಕ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದೀಗ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರೋ ಚನ್ನರಾಜ ಹಟ್ಟಿಹೊಳಿ, ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದರು. ಆಗ ಶಿವಾಜಿ ಮೂರ್ತಿಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ 50 ಲಕ್ಷ ಅನುದಾನ ಕೇಳಿದ್ದ ಪತ್ರ ಮತ್ತು ಅದನ್ನ ಬಿಡುಗಡೆ ಮಾಡಿದ ಆದೇಶ ಎರಡನ್ನೂ ಚನ್ನರಾಜ ಬಿಡುಗಡೆ ಮಾಡಿದ್ದಾರೆ.
ಶಿವಮೊಗ್ಗದ ನೂತನ ಏರ್ಪೋರ್ಟ್ಗೆ ಮೊದಲ ವಿಮಾನ ಬಂದಿಳಿದಿದೆ. ಭಾರತೀಯ ವಾಯುಸೇನೆಗೆ ಸೇರಿದ ವಿಮಾನ ಲ್ಯಾಂಡ್ ಆಗಿದೆ. ಶಿವಮೊಗ್ಗದ ನೂತನ ವಿಮಾನ ನಿಲ್ದಾಣದಲ್ಲಿ ಟ್ರಯಲ್ ಹಾರಾಟ ಆರಂಭವಾಗಿದ್ದು, ಫೆಬ್ರವರಿ 27ರಂದು ಪ್ರಧಾನಿ ಮೋದಿ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಲಿದ್ದಾರೆ. ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಸಿಹಿ ಸುದ್ದಿ ನೀಡಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಅತ್ಯಾಧುನಿಕ ಹೈಟೆಕ್ ಬಸ್ ಸೇವೆಯನ್ನ ಪ್ರಯಾಣಿಕರಿಗೆಂದು ಪರಿಚಯಿಸಿದೆ. 50 ಓಲ್ವೋ ಕಂಪನಿಯ ಮಲ್ಟಿ ಆಕ್ಸಲ್ ಬಸ್ಗಳನ್ನು ಖರೀದಿಸಿದೆ. ಆ ಪೈಕಿ 20 ಬಸ್ಗಳಿಗೆ ಇಂದು ಚಾಲನೆ ನೀಡಲಾಗಿದೆ. ಡಿಸೆಂಬರ್ ತಿಂಗಳ ವೇಳೆಗೆ ಉಳಿದ 30 ಬಸ್ಗಳಿಗೆ ಚಾಲನೆ ಸಿಗಲಿದೆ. ಈ ಅತ್ಯಾಧುನಿಕ ಬಸ್ನ ಬೆಲೆ 1,70,00,000. ಓಲ್ವೋ ಕಂಪನಿ ತಯಾರಿಸಿರುವ ಈ ಬಸ್ ಇಡೀ ಭಾರತದಲ್ಲಿ ಯಾವ ಸರ್ಕಾರಿ ಖಾಸಗಿ ನಿಯಮಗಳಲ್ಲಿಯೂ ಬಳಕೆಯಲ್ಲಿಲ್ಲ ಅನ್ನೋದು ವಿಶೇಷ. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಿಜೃಂಭಣೆಯಿಂದ ಶಿವರಾತ್ರಿ ರಥೋತ್ಸವ ನಡೆಯಿತು. ನಾ ಮುಂದು ತಾ ಮುಂದು ಅಂತ ಸಹಸ್ರಾರು ಭಕ್ತರು ರಥ ಎಳೆದರು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಉಘೇ ಉಘೇ ಮಾದಪ್ಪ ಎಂಬ ಜೈಕಾರ ಮಾರ್ಧನಿಸಿತು. ಸುಮಾರು 6 ಲಕ್ಷಕ್ಕೂ ಹೆಚ್ಚು ಭಕ್ತರು ಮಾದಪ್ಪನ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಹಾಲಿವುಡ್ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಫೆಬ್ರವರಿ 24ರಂದು ವಾರ್ಷಿಕ ಪ್ರಶಸ್ತಿ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಈ ಪ್ರಶಸ್ತಿಯ ಹಲವು ವಿಭಾಗಗಳಲ್ಲಿ ರಾಜಮೌಳಿಯ RRR ನಾಮಿನೇಟ್ ಆಗಿದ್ದು, ರಾಮ್ ಚರಣ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಮಾರಂಭ ಹಿನ್ನೆಲೆ ಈಗಾಗಲೇ ರಾಮ್ ಚರಣ್ ಯುಎಸ್ಗೆ ಹಾರಿದ್ದಾರೆ.